ಇನ್ನು ದೇಶದ ಜನತೆಗೆ ಪ್ರಧಾನಿ ಮೋದಿ ತ್ಯಾಗದ ಕರೆ ವಿಚಾರವಾಗಿ ಪ್ರಧಾನಿ ಮೋದಿ ವಿರುದ್ಧ ವಿಪಕ್ಷ ನಾಯಕರು ಈಗ ಕಿಡಿಕಾರ್ತಾ ಇದ್ದಾರೆ. ಕಳೆದ 12 ವರ್ಷಗಳಲ್ಲಿ ಜನರನ್ನ ಈ ಸ್ಥಿತಿಗೆ ತಂದಿದ್ದಾರೆ ಇವರು. ಪ್ರತಿ ಬಾರಿಯೂ ಪ್ರಧಾನಿ ಮೋದಿ ನುಣುಚಿಕೊಳ್ತಾ ಇದ್ದಾರೆ. ಹಾಗಾಗಿ ರಾಜಿ ಮಾಡಿಕೊಂಡಂತಹ ಪ್ರಧಾನಿಯಿಂದ ದೇಶ ಮುನ್ನಡೆ ಆಗಲು ಅಸಾಧ್ಯ ಅಂತ ಕಿಡಿಕಾರ್ತಾ ಇದ್ದಾರೆ. ಮೋದಿ ವಿರುದ್ಧ ಲೋಕಸಭೆಯಲ್ಲಿ ವಿಪಕ್ಷ ನಾಯಕರು ಕಿಡಿಕಾರ್ತಾ ಇರೋದು. ದೇಶದ ಜನತೆಗೆ ಪ್ರಧಾನಿ ಮೋದಿ ತ್ಯಾಗದ ಕರೆಯನ್ನ ನೀಡಿದ್ದಾರೆ ಅಂತೇಳಿ ಈಗ ಟ್ವಿಟರ್ನಲ್ಲೂ ಕೂಡ ಪೋಸ್ಟ್ ಮಾಡಿರೋದು ನಿಮಗೆ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ದೇಶದ ಜನತೆಗೆ ಪ್ರಧಾನಿ ಮೋದಿ ಅವರು ಈ ರೀತಿ ಮಾಡ್ತಾ ಇರೋದು ವಿರೋಧ ಪಕ್ಷದ ನಾಯಕರುಗಳು ಈಗ ಸಿಡಿಮಿಡಿಗೊಂಡಿದ್ದಾರೆ. ಕಳೆದ 12 ವರ್ಷಗಳಿಂದ ಜನರನ್ನ ಈ ಸ್ಥಿತಿಗೆ ತಲುಪೋದಕ್ಕೆ ಕಾರಣ ಮೋದಿ ಅವರೇ ಅಂತ ಕಿಡಿಕಾರ್ತಾ ಇದ್ದಾರೆ. ಸಮಯ ಬಂದಾಗ ನುಣುಚಿಕೊಳ್ಳೋದನ್ನ ಮೋದಿ ಅವರು ಮಾಡ್ತಿದ್ದಾರೆ ಅಂತ ಕೂಡ ವಿಪಕ್ಷ ನಾಯಕರುಗಳು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇನ್ನ ಮೋದಿ ವಿರುದ್ಧವಾಗಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಕೂಡ ಒಂದು ಆಕ್ಷೇಪವನ್ನ ಹೊರಗಾಕ್ತಾ ಇದ್ದಾರೆ. ದೇಶದ ಜನತೆಗೆ ಪ್ರಧಾನಿ ಮೋದಿ ಮಾಡ್ತಾ ಇರುವಂತಹ ತ್ಯಾಗ ಇದು ಅಂತೇಳಿ ಟ್ವೀಟ್ನಲ್ಲೂ ಕೂಡ ಪೋಸ್ಟ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ಸದ್ಯ ಇತ್ತ ಮೋದಿ ಅವರು ಜನರಿಗೆ ಸಂದೇಶವನ್ನ ಕೊಡ್ತಾ ಇದ್ದಾರೆ. ದೇಶದ ಜನರಿಗೆ ಎಲ್ಲ ಕಡಿಮೆಯನ್ನ ಬಳಸಿ ಎಲೆಕ್ಟ್ರಿಕಲ್ ಕಡೆ ಮುಖ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರೆ, ಇತ್ತ ಏನು ವಿಪಕ್ಷ ನಾಯಕರುಗಳು ಸಿಡಿದೆದ್ದಿದ್ದಾರೆ. ಲೋಕಸಭೆಯಲ್ಲಿ ಕೂಡ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜೊತೆಗೆ ಅಲ್ಲೂ ಈ ಕೆಲವೊಂದು ಗಮನಿಸ್ತಾ ಇದ್ರಿ ಟ್ವೀಟ್ ಕೂಡ ಮಾಡಿರೋದು. ಹಾಗಾಗಿ ದೇಶದ ಜನತೆಗೆ ಪ್ರಧಾನಿ ಮೋದಿ ಇವಾಗ ಮಾಡಿರೋದು ಇದು ಒಂದು ತ್ಯಾಗ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ.